ನೈಟಿನ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಫಿಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಗಿಡ್ಡ ಇದ್ದವರಿಗೆ ನಾನು ನೈಟಿನ ಫಿಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೈಟಿ ಇಲ್ಲಿ ಕಟ್ ಮಾಡಲಿಕ್ಕಿದೆ ಕೆಳಗಡೆನೂ ಸಹ. ಇದು ಎಲ್ಲರಿಗೂ ಈ ರೀತಿ ಕಟ್ ಮಾಡಲಿಕ್ಕಾಗಿ ಬರೋದಿಲ್ಲ, ಕೆಲವರಿಗಷ್ಟೇ ಈ ರೀತಿ ಬರುತ್ತೆ. ಇವರಿಗೆ ಈ ಕೊಟ್ಟಿರೋ ಅಳತೆಯವರಿಗೆ ನೈಟಿ ಕಟ್ ಮಾಡಲಿಕ್ಕಿದೆ. ಇವರಿಗೆ ರೆಡಿ ಫುಲ್ ಉದ್ದ 50 ಇಂಚು ಬೇಕು. ಅವರು ಅಳತೆ ನೈಟಿ ಕೊಟ್ಟಿದ್ದರು, ಹಾಗೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಉದ್ದ 50 ಇಂಚ್ ಬೇಕು, ಹಾಗಾಗಿ ಚೆಕ್ ಮಾಡಿಕೊಂಡೆ. ನಿಮಗೆ ಅಳತೆ ನೈಟಿ ಕೊಟ್ಟರೆ ಅಳತೆ ನೈಟಿಯಿಂದ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅವರು ಬಂದಿರ್ತಾರಲ್ಲ ಅವ್ರದ್ದು ಲೆಂತ್ ನೋಡಿ ತೆಕ್ಕೊಳ್ಳಿ. ಇವ್ರಿಗೆ ಸ್ಲೀವ್ಸ್ ಉದ್ದ ಎಷ್ಟಿದೆ ಅಂತ ಅದನ್ನು ಸಹ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ಶೋಲ್ಡ್ರು ಸಹ ಎಷ್ಟು ಬೇಕು ಅನ್ನೋದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೈಟಿ ಒಂದೇ ಸೈಜ್ ಬಂದುಬಿಡುತ್ತೆ, ಫ್ರೀ ಸೈಜ್ ಬಂದುಬಿಡುತ್ತೆ. ಸ್ವಲ್ಪ ಗಿಡ್ಡ ಇರುವವರಿಗೆ, ಆಮೇಲೆ ಸ್ವಲ್ಪ ಬಾರೀಕಾಗಿರ್ತಾರಲ್ಲ ಸಪೂರಿರುವವರಿಗೆ, ಅಂಥವರಿಗೆಲ್ಲವ ನೈಟಿ ಪರ್ಫೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಆ ಟೈಮಿಗೆ ಯಾವ ರೀತಿಯಾಗಿ ಅಲ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವರು ತುಂಬ ಗಿಡ್ಡ ಇದ್ದಾರೆ, ಹಾಗಾಗಿ ಇವ್ರಿಗೆ ನಾನು ನೈಟಿನ ಕಟ್ ಮಾಡಿ ತೆಗಿತೀನಿ. ನೋಡಿ, ಇವರಿಗೆ ನಮಗೆ 50 ಇಂಚ್ ರೆಡಿ ಬೇಕು. ನಾನು 1 ಇಂಚ್ ಎಕ್ಸ್ಟ್ರಾ ಇಟ್ಕೊತೀನಿ, 51 ಇಂಚ್ ಇಟ್ಕೊಂಡಿದ್ದೀನಿ. ಆನಂತರ ಕೆಳಗಡೆ ಒಂದು 4 ಇಂಚ್ ಆಗುವಷ್ಟು ಹೆಚ್ಚಿಗೆ ಇದೆ, ಅದನ್ನು ಕಟ್ ಮಾಡಿ ತೆಗಿತೀನಿ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ, ನೈಟಿನೂ ಕೊಟ್ಟಿಲ್ಲ, ಅವ್ರ ಬಾಡಿ ಮೆಜರ್ಮೆಂಟು ಗೊತ್ತಿಲ್ಲ ಅಂದರೆ ಒಂದು 4 ಇಂಚ್ ಕಟ್ ಮಾಡಿ ತೆಗೀರಿ, ಸಾಕು ಆಗುತ್ತೆ. ಅದಕ್ಕಿಂತ ಜಾಸ್ತಿ ಎಲ್ಲ ತೆಗಿಬೇಡಿ. ಕೆಲವೊಬ್ಬರಿಗೆ ಒಂದೊಂದು ಥರ ಇರುತ್ತೆ, ನೋಡಿಕೊಂಡು ಕಟ್ ಮಾಡೋದು ಒಳ್ಳೆಯದು. ಇವಾಗ ನಾನು ಕೆಳಗಡೆಯಿಂದ ನೀವು ಕಟ್ ಮಾಡೋಂಗಿದ್ರೆ 4 ಇಂಚ್ ಕಟ್ ಮಾಡಿದರೆ ಸಾಕು, ಇಲ್ಲ ಎಷ್ಟು ಉದ್ದ ಅಂತ ನೋಡಿಕೊಂಡು ಕಟ್ ಮಾಡಿ. ನಾನಿಲ್ಲಿ 51 ಇಂಚು ಇಟ್ಕೊಂಡಿದ್ದೀನಿ. 50 ಇಂಚ್ ರೆಡಿ ಬೇಕು ಇವರಿಗೆ, ಹಾಗೆ 1 ಇಂಚು ಕೆಳಗಡೆ ಮಡಚಿ ಹೊಲಿಯಬೇಕಲ್ಲ, ಅದಕ್ಕೋಸ್ಕರ 1 ಇಂಚ್ ಬೇಕು. ಈಗ 51 ಇಂಚ್ ಇಟ್ಕೊಂಡು ಕಟ್ ಮಾಡಿ ತೆಗಿತಾ ಇದ್ದೀನಿ. ಫುಲ್ಲಾಗಿ ಒಂದ್ಸಲ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ, ಹಾಗೆ ಹೈಪನ್ನು ಸಹ ಕೊಡಿರಿ. ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಹಿಂದಿನ ವಿಡಿಯೋದಲ್ಲಿ 2 ವಿಡಿಯೋ ಇದೆ, ನೈಟಿ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು. ಆವಾಗ ನೈಟಿ ಕೆಳಗಡೆ ಕಟ್ ಮಾಡೋದನ್ನು ಹಾಕಿರಲಿಲ್ಲ ನಾನು. ಉದ್ದ ಇದ್ದವರೇ ನೈಟಿನ ಫಿಟ್ ಮಾಡೋ ಕೊಟ್ಟಾಗ ಯಾವ ರೀತಿ ಫಿಟ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಇದು ಗಿಡ್ಡ ಇದ್ದವ್ರು ಕೊಟ್ಟಾಗ ಈ ರೀತಿ ಕೆಳಗಡೆ ಕಟ್ ಮಾಡಬೇಕಾಗತ್ತೆ. ಈ ರೀತಿ ಕರೆಕ್ಟಾಗಿ ಒಂದು ಲೈನನ್ನು ಹಾಕ್ಕೊಂಡ್ಬಿಟ್ಟು ಈಗ ಕಟ್ ಮಾಡಿ ತೆಗೆದ್ರೆ ಆಯಿತು, ಇಷ್ಟೇ. ಎಲ್ಲವರಿಗೂ ಈ ರೀತಿ ಕಟ್ ಮಾಡಬೇಕಾಗಿ ಬರೋದಿಲ್ಲ, ಗಿಡ್ಡ ಇದ್ದವರಿಗೆ ಮಾತ್ರ ನೈಟಿನ ಈ ರೀತಿ ಕಟ್ ಮಾಡಬೇಕಾಗತ್ತೆ. ಪರ್ಫೆಕ್ಟಾಗಿ ತೋರಿಸಿದ್ದೀನಿ ನಾನು ಯಾವ ರೀತಿ ಕಟ್ ಮಾಡಬೇಕು. ಅದು ಸ್ಲೀವ್ಸು ಸಹ ಓಪನ್ ಮಾಡಿಕೊಂಡು ಸ್ಲೀವ್ಸ್ ಸೈಡು ಸಹ ಕಟ್ ಮಾಡಬೇಕಾಗತ್ತೆ. ಆಯಿತು, ಇವಾಗ ಕೆಳಗಡೆ ಕಟ್ಟಿಂಗ್ ಆಯಿತು. ಈಗ ನೈಟಿನ ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನು ಸ್ಲೀವ್ಸನ್ನು ಸಹ ಕಟ್ ಮಾಡಬೇಕು. ಈಗ ಸ್ಲೀವ್ಸನ್ನು 2 ಓಪನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಸ್ಲೀವ್ಸ್ ತುಂಬ ಉದ್ದ ಇದೆ. ಇವರಿಗೆ ರೆಡಿ 5 ಇಂಚ್ ಬೇಕು ಸ್ಲೀವ್ಸು, ಹಾಗಾಗಿ ನಾನು ಸ್ಲೀವ್ಸನ್ನು ಓಪನ್ ಮಾಡಿ ಈ ರೀತಿ ಓಪನ್ ಮಾಡಿ ನೋಡಿ, ಒಂದ್ರ ಮೇಲೆ ಒಂದು ಇಟ್ಕೊಂಡು. ಇಲ್ಲಾಂದರೆ ಬ್ಲೌಸಿಗೆಲ್ಲ ಯಾವ ರೀತಿ ಸ್ಲೀವ್ಸ್ ಕಟ್ ಮಾಡ್ತೀವಲ್ಲ ಅದೇ ಥರ, ಆದರೆ ಇದಕ್ಕೆ ಫ್ರಂಟ್ ಪಾರ್ಟ್ ಬೇರೆ ಬ್ಯಾಕ್ ಪಾರ್ಟ್ ಬೇರೆ ಅಂತ ಕಟ್ ಮಾಡಬೇಕಂತ ಇಲ್ಲ. ಜಸ್ಟ್ ಒಂದೇ ಶೇಪನ್ನು ಹಾಕ್ಕೊಂಡ್ರೆ ಸಾಕು. ಇವರಿಗೆ ರೆಡಿ 5 ಇಂಚ್ ಉದ್ದ ಬೇಕು, ಹಾಗಾಗಿ 5.5 ಇಟ್ಕೊಳ್ತಾ ಇದ್ದೀನಿ, ಅಂದರೆ 1/2 ಇಂಚ್ ಎಕ್ಸ್ಟ್ರಾ. ಕೆಳಗಡೆ ಫೋಲ್ಡಿಂಗ್ ಏನು ಬೇಕಾಗೋದಿಲ್ಲ, ಅದು ಇದೆಯಲ್ಲ ಲಾಕ್ ಆಗಿರುತ್ತೆ, ಹಾಗಾಗಿ ಬೇಕಾಗೋದಿಲ್ಲ. ನೋಡಿ, ಇಷ್ಟನ್ನು ಮಾಡಿ ಜಸ್ಟ್ ಒಂದು ಶೇಪನ್ನು ಕೊಟ್ಕೊಂಡು ಕಟ್ ಮಾಡಿ ತೆಗೆದ್ರೆ ಆಯಿತು, ಸಿಂಪಲ್ಲಾಗಿ. ಉದ್ದನೇ ಹಾಕ್ಕೊಳ್ತೇನೆ ಅನ್ನೋಂಗಿದ್ರೆ ಪೂರ್ತಿ ಇರ್ಬೋದು, ಆದರೆ ಇವರು ಗಿಡ್ಡ ಹಾಕ್ಕೊಳ್ತಾರೆ, ಕೈ 5 ಇಂಚಿಗೆ ರೆಡಿ ಬರೋ ಥರ ಹಾಕ್ಕೊಳ್ತಾರೆ, ಹಾಗಾಗಿ ಆಯಿತು. ನೋಡಿ, ಇವಾಗ ಕೆಳಗಡೆ ಕಟ್ಟಿಂಗ್ ಆಯಿತು, ಸ್ಲೀವ್ಸ್ ಪಾರ್ಟ್ ಕಟ್ಟಿಂಗ್ ಆಯಿತು. ಇವಾಗ ಬಾಡಿ ಪಾರ್ಟ್, ಇಲ್ಲಿ ಶೋಲ್ಡ್ರ್ ಇದೆಯಲ್ಲ, ಅವರಿಗೆ ಎಷ್ಟು ಇಂಚ್ ಬೇಕು ಅನ್ನೋದನ್ನು ಸಹ ನೋಡ್ಕೊಳ್ಬೇಕು. ಕೆಲವೊಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಕೆಲವೊಂದು ಸಲ ಶೋಲ್ಡರು ಸಹ ಒಂದು ಕಡೆ ಇದ್ದ ಥರ ಇನ್ನೊಂದು ಕಡೆಗೆ ಸರಿಯಾಗಿರೋದಿಲ್ಲ. ಇವರಿಗೆ 5 ಇಂಚ್ ಬೇಕು, ಆಗ 5.5 ಇಂಚು, ಒಂದು ಸ್ವಲ್ಪ ಒಂದು 1/4 ಇಂಚ್ ಆಗುವಷ್ಟು ಸರಿಯಾಗಿರಲಿಲ್ಲ. ಹಾಗಾಗಿ ಸರಿಯಾಗಿ ಶೇಪ್ ಕೊಡೋಕ್ಕೋಸ್ಕರ ನಾನು ಈ ರೆಡಿಮೇಡ್ ನೈಟಿನಲ್ಲಿ ಏನು ಮಾಡಿಬಿಡ್ತಾರೆ, ಸರಿಯಾಗಿ ಇರೋದೇ ಇಲ್ಲ ಬಟ್ಟೆ, ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಶೋಲ್ಡ್ರನ್ನೆಲ್ಲ ಯಾವ ರೀತಿ ಆದರೂ ಸ್ಟಿಚ್ ಮಾಡಿರ್ತಾರೆ, ಒಂದೊಂದು ಸಲ ದೊಡ್ಡ, ಒಂದೊಂದು ಸಲ ಚಿಕ್ಕ, ಒಂದು ಕಡೆ ಒಂಥರ ಒಂದು ಕಡೆ ಒಂಥರ ಮಾಡಿರ್ತಾರೆ. ಹಾಗಾಗಿ ನೋಡಿಕೊಂಡು ನೀವು ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ಇವಾಗ ಸ್ವಲ್ಪ ಶೋಲ್ಡ್ರನ್ನು ಸಹ 1/4 ಇಂಚು ಕಟ್ ಮಾಡಿದ್ದೀನಿ, ಇಷ್ಟೇ. ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದು ನೋಡಿ. ಮೊದಲಿಗೆ ಈ ಫ್ರಂಟಲ್ಲಿ ಡಿಸೈನ್ ಇದೆಯಲ್ಲ,
ಆ ಡಿಸೈನಿಗೆ ಸ್ಟಿಚ್ ಆಗಬೇಕು. ಆನಂತರ ಬಟನ್ ಪಟ್ಟಿ ಇದೆಯಲ್ಲ, ಬಟನ್ ಪಟ್ಟಿಯಲ್ಲಿರುತ್ತಲ್ಲ ಅದಕ್ಕೂ ಸಹ ಸ್ಟಿಚ್ ಆಗಬೇಕಾಗತ್ತೆ. ಬಟನ್ ಪಟ್ಟಿ ಇಲ್ಲ ಅಂದರೆ ಬೇಡ. ಆನಂತರ ಶೋಲ್ಡ್ರ್ ಇದೆಯಲ್ಲ, ಶೋಲ್ಡ್ರ್ ಸೈಡು ಸಹ 2 ಶೋಲ್ಡ್ರ್ ಇರ್ತಲ್ಲ, ಸಿಂಗಲ್ ಸಿಂಗಲ್ ಸ್ಟಿಚ್ ಇರುತ್ತೆ ಅದಕ್ಕೆ 2 ಶೋಲ್ಡ್ರು. ಇವಾಗ ನಾನು ನೋಡಿ ಶೋಲ್ಡರನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಶೋಲ್ಡರ್ ಮೇಲೆ ಇನ್ನೊಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಯಾಕಂದರೆ ಒಂದೇ ಸ್ಟಿಚ್ ಇರೋದಲ್ಲ, ಹಾಗಾಗಿ ಇನ್ನೊಂದು ಸ್ಟಿಚನ್ನು ಹಾಕ್ಕೊಂಡು ಆಮೇಲೆ ಮುಂದುಗಡೆ ನೆಕ್ ಡಿಸೈನ್ ಏನಾದ್ರು ಇದ್ದರೆ, ಬಟನ್ ಹೋಲೆಲ್ಲ ಇದ್ದರೆ ಅದ್ರ ಮೇಲೆ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಆವಾಗ ಗಟ್ಟಿ ಬರುತ್ತೆ. ಇಲ್ಲಾಂದರೆ ಫಿಟ್ಟಿಂಗ್ ಮಾಡಿದರೂ ಸಹ ಕೆಲವೊಂದು ಸಲ ಹರ್ಕೊಂಡು ಸರಿಯಾಗಿಲ್ಲ ಅಂತ ಹೇಳೋ ಒಂದು ಚಾನ್ಸು ಇರುತ್ತೆ. ಈ ರೀತಿ ಫುಲ್ಲಾಗಿ ನಮಗೆ ನೈಟಿ ಸ್ಟಿಚ್ ಮಾಡೋದು ಪೂರ್ತಿ ನೈಟಿ ಹೊಲ್ದಿದ್ದ ಥರನೇ ಆಗಿಬಿಡುತ್ತೆ. ಅಷ್ಟೊಂದು ಕೆಲಸನೇ ಆಗಿರುತ್ತೆ, ಆದರೂ ಮಾಡಲೇಬೇಕಾಗಿರುತ್ತೆ. ಆನಂತರ ನೋಡಿ ಇವಾಗ ಸ್ಲೀವ್ಸು ಯಾವ ಪಾರ್ಟ್ ಬೇಕಂದರೆ ಇದಕ್ಕೆ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಅಂತ ಮಾಡ್ಕೊಂಡಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಪಾರ್ಟನ್ನು ಇಟ್ಟು 2 ಸೈಡು ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಹೊಲ್ದಾದ ನಂತರ ಸ್ವಲ್ಪ ಗ್ಯಾಪ್ ಅಂತ ಬರುತ್ತೆ. ಯಾಕಂದರೆ ನಾವು ಸ್ಲೀವ್ಸನ್ನು ಕಟ್ ಮಾಡಿರ್ತೀವಲ್ಲ, ಆವಾಗ ಫುಲ್ ಬಾಡಿ ಪಾರ್ಟಿಗೆ ಸಾಕಾಗಿಲ್ಲ ಅಂದರೂ ಪರವಾಗಿಲ್ಲ. ಯಾಕಂದರೆ ನಾವು ಮೈ ಮತ್ತು ಫಿಟ್ಟಿಂಗ್ ಮಾಡೋದಿರುತ್ತದಲ್ಲ, ಆವಾಗ ಅಲ್ಲಿಗೆ ಫಿಟ್ಟಿಂಗ್ ಮಾಡುವಾಗ ಸರಿಯಾಗುತ್ತೆ. ಅದಕ್ಕೇನು ಮತ್ತು ಜಾಯಿಂಟ್ ಏನು ಕೊಟ್ಕೊಳ್ಬೇಕಾಗಿರುವುದಿಲ್ಲ, ಅಷ್ಟೇ ಸಾಕಾಗತ್ತೆ. 2 ಸೈಡು ಸಹ ಇದೇ ಥರ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕು. ಮತ್ತು ಸ್ಲೀವ್ಸ್ನ ಮಧ್ಯಭಾಗದಲ್ಲಿಟ್ಟು ಅಟ್ಯಾಚ್ ಮಾಡಬೇಕು. ಸೆಂಟ್ರ್ ಮೊದಲು ಸ್ಟಿಚ್ ಮಾಡಿಕೊಂಡು ಆನಂತರ 2 ಸೈಡು ಸಹ ಸ್ಟಿಚ್ ಮಾಡಿದರೆ ಆಯಿತು. ನೋಡಿ ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. 2 ಸೈಡ್ ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಸ್ಲೀವ್ಸಿಗೆ. ನೋಡಿ 2 ಸೈಡು ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಆನಂತರ ನೋಡಿ ಇಲ್ಲಿ ಸ್ಲೀವ್ಸ್ ಫಿಟ್ಟಿಂಗಿಗೆ ಎಷ್ಟು ಲೂಸ್ ಬೇಕು ಅಂತ ನೋಡ್ಕೊಳ್ಳಿ. ನಾನಿಲ್ಲೊಂದು 6.5 ಇಂಚ್ ಇಟ್ಟಿದ್ದೀನಿ. ಸ್ವಲ್ಪ ಲೂಸ್ ಅನ್ನೋಂಗಿರಬೇಕು. 1 ಇಂಚ್ ಅಥವಾ 1.5 ಇಂಚಷ್ಟು ಲೂಸ್ ಇಟ್ಟು ಫಿಟ್ಟಿಂಗಿಂತ ಇಟ್ಕೊಂಡು ಈ ರೀತಿ ಫಿಟ್ ಮಾಡಿದ್ರೆ ಆಯಿತು. ಈ ಕಂಕಳದಿಂದ ಕೆಳಗಡೆ 12 ಇಂಚ್ವರೆಗೂ ಕ್ರಾಸಾಗಿ ಬರಬೇಕು. ಆನಂತರ ಇದೆಲ್ಲ ನೇರವಾಗಿ ಹೋಗಬೇಕು. ಈ ರೀತಿ ಫಿಟ್ ಮಾಡೋದ್ರಿಂದ ನಮಗೆ ಈ ವೇಸ್ಟ್ ಹತ್ರ ಆಗುತ್ತೆ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೈಟಿ. ಒಂದು ಲೂಸ್ ಅಂತ ಅನಿಸೋದಿಲ್ಲ. ಈ ಪಾಕೆಟ್ ಇದೆಯಲ್ಲ, ಈ ಕಡೆ ಈ ಸೈಡ್ ಮಾಡಿಕೊಂಡು ಒಂದು ಸೈಡ್ ಹೊಲಿಗೆ ಹಾಕ್ಕೊಂಡು ಹೋದರೆ ಆಯಿತು. ಪಾಕೆಟ್ ಕ್ಲೋಸ್ ಆಗದೆ ಇರೋ ಥರ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಫುಲ್ಲಾಗಿ ನೈಟಿ ಉದ್ದಕ್ಕೂ 2 ಸೈಡು ಸಹ ಇದೇ ರೀತಿ ಫಿಟ್ಟಿಂಗನ್ನು ಮಾಡ್ಕೊಳ್ಳೋದು. ಸ್ಲೀವ್ಸನ್ನು ಅಟ್ಯಾಚ್ ಆದ ನಂತರ ಸ್ಲೀವ್ಸ್ ಫಿಟ್ಟಿಂಗು ಒಂದು 6-7 ಇಂಚನ್ನು ಬಿಟ್ಕೊಳ್ಬೇಕು. ಆನಂತರ ಸ್ಲೀವ್ಸ್ ಫಿಟ್ಟಿಂಗ್ ಮಾಡಿಕೊಂಡು ಕೆಳಗಡೆ ಕಂಕಳಿಂದ ಕೆಳಗಡೆ 12 ಇಂಚ್ವರೆಗೂ ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡಬೇಕು. ಈ 2 ಸೈಡು ನೋಡಿ ಅದೇ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಆನಂತರ ಫುಲ್ಲಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೈಟಿ ಫಿಟ್ಟಿಂಗ್ ಇಷ್ಟೇ, ತುಂಬ ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.